ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಗೀತಾ ಲೈಫ್ ಸ್ಟೈಲ್. ಎಲ್ಲ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಸೂಪರ್ ಆಗಿದ್ದೀರಾ ಅಂತ ಅಂದ್ಕೊಂಡು ನಾನು ಕೂಡ ಸೂಪರ್ ಆಗಿದ್ದೀನಿ. ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಈ ವಿಡಿಯೋ ಪೂರ್ತಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ತಮ್ಮನೇಲೆಲ್ಲ ನೋಡಿರ್ತೀರಾ. ನಾವು ಎಲ್ಲ ರೆಡಿಯಾಗಿ ಅಮ್ಮ ಮತ್ತು ನಾನು, ನನ್ನ ಮಗಳು, ಮಗ ಎಲ್ಲ ರೆಡಿಯಾಗಿ ಕಾಯ್ಕೊಂಡು ಕೂತ್ಕೊಂಡಿದ್ದೀವಿ. ನಮ್ಮಮ್ಮವ್ರ ಫ್ಯಾಕ್ಟ್ರಿ ಇಬ್ಬರು ಬರ್ತಾ ಇದ್ದಾರೆ. ಅವ್ರಿಗೆ ವೆಯ್ಟ್ ಮಾಡಿಕೊಂಡು ಕೂತಿದ್ವಿ. ಅವರು ಒಬ್ಬರು ಮುಂದೆ ಇದ್ರಂತೆ, ಸೊ ನಮ್ಗೆ ಗೊತ್ತಿಲ್ಲ. ಆಮೇಲೆ ಅವ್ರದ್ದು ಮೊಬೈಲ್ ನೆಟ್ವರ್ಕ್ ಇರಲಿಲ್ಲ. ಸೊ ಅದಾದಮೇಲೆ ಫೋನ್ ಮಾಡಿಕೊಂಡು ಅಲ್ಲಿ ಎಲ್ಲ ಅಂತ ಕೂತ್ಕೊಂಡಿದ್ವಿ. ಎಷ್ಟೊತ್ತಾದರೂ ಬಸ್ ಬರಲೇ ಇಲ್ಲ. ಯಾಕೆಂದರೆ ಶನಿವಾರ ಭಾನುವಾರ ಆದರೆ ಅದು ರಶ್ ಬೇರೆ ಇರುತ್ತೆ. ಆಮೇಲೆ ಅಷ್ಟೇ ಟ್ರಾಫಿಕ್ ಸಹ ಇರುತ್ತೆ. ಟ್ರಾಫಿಕ್ ನೋಡಿ ಎಷ್ಟಿದೆ ಅಂದರೆ ನೆಕ್ಸ್ಟ್ ಲೆವೆಲ್. ಯಾಕೆಂದರೆ ಶನಿವಾರ ಭಾನುವಾರ ಬಂತಂದರೆ ಊರಿಗೆ ಹೋಗ್ತಾ ಇರ್ತಾರಲ್ವ. ಸೊ ನೋಡಿ, ನಾವು ವೆಯ್ಟ್ ಮಾಡ್ತಾ ಇದ್ದೀವಿ. ಫೈನಲ್ಲಾಗಿ ಬಸ್ ಬಂತು. ಬಸ್ ಹತ್ಕೊಂಡು ಹೋಗ್ತಾ ಇದ್ದೀವಿ. ಅಲ್ಲಿಗೇನೆ ಸೈಡ್ಗೆ ಊಟಕ್ಕೆ ಹಾಕ್ತಾರೆ. 10 ಗಂಟೆ ಆಗಿತ್ತು, 10:15, 11 ಗಂಟೆ ಆಗಿತ್ತು. ಹಾಗೆ ನಾನು ಮಸಾಲ ತಿಂದೆ. ಹಾಗೆ ನನ್ನ ಮಗಳು ಐಸ್ ಕ್ರೀಮ್ ಕೇಳಿದ್ದು. ಆ ನೈಟಲ್ಲಿ ಅವಳಿಗೆ ಐಸ್ ಕ್ರೀಮ್ ಮತ್ತು ಮಂಚ್ ಕೊಟ್ಟು ತಗೊಂಡು ಈಗ ಬಸ್ ಹತ್ಕೊಂಡಿದ್ದೀವಿ. ನೋಡಿ ನಮ್ಮ ಫೇಸ್ ಕಟ್ ನೋಡಿ ಹೆಂಗಿದೆ, ನಿದ್ದೆ ಮಾಡಿ. ಹಾಗೆ ನನ್ನ ಮಗಳು ನೋಡಿ ಏನೋ ಹೇಳ್ತಾ ಇದ್ದಾಳೆ. ಇದ್ಲು, ಬಟ್ ಅದನ್ನು ಮ್ಯೂಟ್ ಮಾಡಿದ್ದೆ ನಾನು. ಸೊ ಫೈನಲ್ಲಾಗಿ ಧರ್ಮಸ್ಥಳ ರೀಚ್ ಆದ್ವಿ ಗಾಯ್ಸ್. ನಾವು ಹೋಗಿದ್ದು 3 ಗಂಟೆ ಆಗಿತ್ತು. ಅಲ್ಲಿ ರೀಚ್ ಆಗಿದ್ದು ನಾವು ಕರೆಕ್ಟಾಗಿ 3 ಗಂಟೆ ಆಗಿತ್ತು. ಹಾಗೆಯೇ ನಾವು ಹೊಳೆ ಹತ್ರ ಹೋದ್ವಿ. ಒಂದೇ ಸಲ ಸ್ನಾನ ಮಾಡಿಕೊಂಡು ಮಕ್ಕಳೆಲ್ಲ ಮನೆಗಿದ್ದು, ನನ್ನ ಮಗ ಮನಿಕೊಂಡಿದ್ದ, ನನ್ನ ಮಗಳು ಎದ್ದಿದ್ಲು. ಅಲ್ಲಿ ಚಳಿ, ಮಳೆ ಬರ್ತಾ ಇದೆ, ಹೆವಿ ಮಳೆ ಅಲ್ಲಿ ಧರ್ಮಸ್ಥಳದಲ್ಲಿ. ನೋಡಿ ಮಾವನ್ನ ಎತ್ಕೊಂಡು ಹೋಗ್ತಾ ಇದ್ವಿ. ಯಾಕೆಂದರೆ ನಾವು ಬಂದಿರೋದೇ 3 ಗಂಟೆಯಲ್ಲಿ. ಇನ್ಯಾರು ಎದ್ದಿರ್ತಾರೆ ಅಂತ ಹೇಳ್ಬಿಟ್ಟು ಬೇಗ ಸ್ನಾನ ಎಲ್ಲ ನೋಡಿ ಅಷ್ಟೊತ್ತರಲ್ಲೇ ಸ್ನಾನ ಮಾಡ್ಕೊಳ್ತಾ ಇದ್ದೆ. ಅದರಲ್ಲಿ ಫಿಶ್ ಇದೆ ಗೈಸ್. ನನಗೆ ಗೊತ್ತೇ ಇರಲಿಲ್ಲ ಅದರಲ್ಲಿ ಮೀನುಗಳು ಹೆಂಗೆ ಹೋಗ್ತಾಯಿದ್ವು ಅಂದರೆ ನನಗೆ ಭಯ ಆಯಿತು. ನಾನೇನು ಮಾಡಿದೆ ಅಂದರೆ ಅಲ್ಲಿ ಜಗ್ಗು ಕೊಟ್ಟಿದ್ರಲ್ಲ, ಅಲ್ಲೇ ಕೂತ್ಕೊಂಡು ಕಡೆಯಲ್ಲೇ ಸ್ನಾನ ಮಾಡ್ಕೊಂಡು ಫೈನಲಾಗಿ ನೋಡಿ ಹಿಂಗೆ ರೆಡಿಯಾಗಿ ಅಮ್ಮ ಮತ್ತು ಅಮ್ಮನ ಫ್ರೆಂಡ್ಸ್ ಎಲ್ಲ ಹೋಗ್ತಾ ಇದ್ವಿ. ಈಗ ಲಗೇಜ್ ಇಡಬೇಕಲ್ವಾ, ಸೊ ಅದಕ್ಕೆ ಲಗೇಜ್ ಇಡೋಕ್ಕೆ ಹೋಗ್ತಾ ಇದ್ವಿ. ಅಲ್ಲೂ ಸಹ ಕ್ಯೂ ಇರಬೇಕಂತೆ, ಕ್ಯೂ ನಿಂತ್ಕೊಳ್ಬೇಕು. ನೋಡಿ ಕ್ಯೂ ನಿಂತ್ಕೊಂಡು ಇನ್ನು ಮುಂದೆ ಏನೇನು ಆಗುತ್ತೆ ಅಂತೆಲ್ಲ ತೋರಿಸಿ. ನೋಡಿ ಅದಕ್ಕೂ ಸಹ ಇಷ್ಟನೇ ನಂಬರ್ಗೆ ಅಂತ ಹೋಗಬೇಕು. ನೋಡಿ ಮಳೆ ನೋಡಿ ಹೆಂಗೆ ಬರ್ತಾ ಇದೆ. ಆ ಮಳೆಯಲ್ಲೇ ನೆನ್ಕೊಂಡು ಹೆಂಗೆ ಹೋಗ್ತಾರೆ ನೋಡಿ. ಹಾಗೆ ಅಲ್ಲಿ ಲಗೇಜ್ ಇಕ್ಕದ್ದು ಡೋರ್ ಓಪನ್ ಮಾಡಿದ್ರು. ಬೇಗ ನಾವು ಲಗೇಜ್ ಎಲ್ಲ ಇಟ್ಬಿಟ್ಟು ಈಗ ಕ್ಯೂ ನಿಂತಿದ್ದು ನೋಡಿ. ಅಷ್ಟೊಂದೇನು ರಶ್ ಇರಲಿಲ್ಲ, ಸ್ವಲ್ಪ ಇಟ್ಟು ಬೇಗನೆ ದರ್ಶನ ಆಗುತ್ತೆ ಅಂತ ಹೇಳ್ಬಿಟ್ಟು ಕ್ಯೂವಲ್ಲಿ ನಿಂತ್ಕೊಂಡಿದ್ದೀವಿ. ನೋಡಿ ನನ್ನ ಮಗನ ಎತ್ಕೊಂಡು ಅಮ್ಮ ಮತ್ತು ಮಗಳು, ಅಮ್ಮನ ಫ್ರೆಂಡ್ಸ್ ಎಲ್ಲ ಮುಂದೆ ಹೋಗ್ತಾ ಇದ್ದೀವಿ. ನಾನು ಫಸ್ಟ್ ಟೈಮ್ ಬಂದಿರೋದು ಧರ್ಮಸ್ಥಳಕ್ಕೆ. ಇದೆಲ್ಲ ನೋಡ್ತಿರೋದು ಫಸ್ಟ್ ಟೈಮೇ ನಾವು. ನಮಗೆ ಹೋಗಬೇಕು ಅಂತ ಅಂದ್ಕೊಂಡಂಗೆಲ್ಲ ಏನಾದರೂ ಒಂದು ಪ್ರಾಬ್ಲಮ್ ಆಗೋದು, ಇಲ್ಲ ಏನೋ ಆಚೆ ಈಚೆ ಇದಾಗ್ಬಿಡೋದು. ನೋಡಿ ಫೈನಲಾಗಿ ಬಂದೇ ಬಿಟ್ವಿ ಧರ್ಮಸ್ಥಳಕ್ಕೆ. ನೋಡಿ ಕ್ಯೂ ನೋಡಿ ತೋರಿಸ್ತೇನೆ ಹೆಂಗಿದೆ ಅಂತ ಹೇಳಿ. ಅಷ್ಟೊಂದೇನಿಲ್ಲ. ನಾವು ಓಂ ಶಕ್ತಿಗೆ ಹೋಗ್ತೀವಲ್ಲ ಸೇಮು, ಆದರೆ ಓಂ ಶಕ್ತಿಗೆ ಹೋಗೋ ಥರ ಇಷ್ಟೊಂದೇನು ಕ್ಯೂ ಇಲ್ಲ ಅಂತ ನನ್ನ ಅಭಿಪ್ರಾಯ. ಯಾಕೆಂದರೆ ಓಂ ಶಕ್ತಿಯಲ್ಲಿ ಜಾಸ್ತಿ ರಶ್ ಇರುತ್ತೆ. ಇದಕ್ಕಿಂತ ಒಂದು 5 ಪಟ್ಟು ಜಾಸ್ತಿ ಇರುತ್ತೆ. 100,000 ಜನ ಬರ್ತಾರೆ ಅಲ್ಲ ಓಂ ಶಕ್ತಿಗೆ. ಇದು ಅಷ್ಟೊಂದು ಕಮ್ಮಿ ಇದೆ. ನಾವು ನನ್ನ ಮಗ ಎಲ್ಲ ಆಟ ಆಡ್ತಾಯಿದ್ರು. ನಾವು ಕೂತ್ಕೊಂಡಿದ್ದೀವಿ, ವೆಯ್ಟ್ ಮಾಡ್ತಾಯಿದ್ದೀವಿ ಯಾವಾಗ ಬಿಡ್ತಾರೆ ಆಚೆ ಅಂತ ಹೇಳ್ಬಿಟ್ಟು. ನಾವು ಅದನ್ನು ನೋಡಿ ಹಿಂಗೆ ಹೋಗಬೇಕು, ರೌಂಡ್ ಹಾಕೊಂಡು ಹೋಗ್ತಾ ಇರಬೇಕು. ನೋಡಿ ಫೈನಲಾಗಿ ಬಂದೇ ಬಿಟ್ವಿ. ಬಟ್ ಅಲ್ಲೆಲ್ಲ ವೀಡಿಯೋ ಅಲೋ ಇಲ್ಲ. ನನಗೆಷ್ಟು ಆಗುತ್ತೋ ಅಷ್ಟು ವೀಡಿಯೋ ಮಾಡ್ಕೊಂಡು ಬಂದೆ ಆಚೆನೇ ನೋಡಿ. ಹಾಗೆಯೇ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೂ ಸಹ ಹೋಗಿ ಬಂದ್ವಿ. ಅದೆಲ್ಲ ವೀಡಿಯೋ ಹಾಕ್ತೀನಿ, ನೋಡ್ಕೊಬನ್ನಿ ಆಯಿತಾ. ರತ್ನಗಿರಿ ಬೆಟ್ಟ ಅಂತಲೂ ಇದೆ. ಅಲ್ಲಿ ಫಾಗ್ ತುಂಬ ಚೆನ್ನಾಗಿರುತ್ತಂತೆ. ಗೋಮಟೇಶ್ವರ ಇರುತ್ತೆ, ಅಲ್ಲೂ ಸಹ ನೋಡಿಕೊಂಡು ಹೋಗೋಣ ಅಂತೇಳಿ ಹೊರಡ್ತಾ ಇದ್ವಿ. ನೋಡಿ ಅದು ಕೂಡ ವಿಡಿಯೋ ಎಲ್ಲ ಹಾಕ್ತೀನಿ, ಕ್ಲಿಪ್ಪಿಂಗ್ಸ್ ಎಲ್ಲ ನೋಡ್ಕೊಬನ್ನಿ. ರತ್ನಗಿರಿ ಬೆಟ್ಟದ ಮೇಲೆ ಹತ್ತುತ್ತಾ ಇದ್ವಿ. ಸ್ಟೆಪ್ಸ್ ಹತ್ಕೊಂಡು ಈಗ ಮೇಲಕ್ಕೆ ಹೋಗ್ಬೇಕು. ನೋಡಿ ಎಂಟ್ರೆನ್ಸ್ ಇದು.
ಹಾಗೇನೆ ಮಳೆ ಬರ್ತಾ ಇತ್ತು ತುಂಬ. ನಾವು ಮಳೆ ಒಂದು ಸ್ವಲ್ಪ ನಿಂತಂಗೆಲ್ಲ ಹತ್ಕೊಂಡು ಹೋಗ್ತಾ ಇದ್ವಿ. ಹಾಗೇನೆ ಅಲ್ಲಿ ಪಕ್ಕದಲ್ಲಿ ಇನ್ನೊಂದು ತೋರಿಸ್ತೀನಿ. ನನಗೆ ಆಶ್ಚರ್ಯ ಆಗಿದ್ದೇನೆಂದ್ರೆ, ಇಲ್ಲಿ ಏನಾದರೂ ಹರಕೆ ಮಾಡ್ಕೊಂಡಿರ್ತಾರಲ್ವಾ, ಸೊ ನೋಡಿ ಇಲ್ಲಿ ಎಲ್ಲ ಹೆಂಗ್ ಕಟ್ಟಿದ್ದಾರೆ ಮನೆ ಕಟ್ಟಂಗೆ. ಕಲ್ಮೇಲ್ ಕಲ್ಲು ನೋಡಿ, ಕಲ್ಮೇಲ್ ಕಲ್ಲು ಯಾರ ಅಂದರೆ ಮನೆ ಕಟ್ಟೋದಾಗಲಿ ಏನಾದರೂ ಆರೋಗ್ಯದ ಸಮಸ್ಯೆ ಇದ್ದರೆ ನೋಡಿ ಬಟ್ಟೆ ಎಲ್ಲ ಕಟ್ಟಿದ್ದಾರೆ ಸುತ್ತು. ಆರೋಗ್ಯದ ಸಮಸ್ಯೆ ಇಲ್ಲಾಂದ್ರೆ ಮನೆಯದು ಎಕ್ಸೆಟ್ರಾ 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 ಎಲ್ಲ ನಾನು ಇಲ್ಲಿ ಫಸ್ಟಿಂದ ಎಂಡ್ವರೆಗೂ ನನಗೆ ಎಲ್ಲ ಕಟ್ಟಿದ್ದಾರೆ. ಇಲ್ಲ ಬಟ್ಟೆಯಲ್ಲಿ ಕಟ್ಟಿದ್ದಾರೆ, ಎಲ್ಲದರಲ್ಲೂ ನೋಡಿ ಕವರ್ ಸಹ ಕಟ್ಟಿದ್ದಾರೆ. ನೋಡಿ ಫಾಗ್ ನೋಡಿ ಹೆಂಗ್ ಕಾಣ್ತಾ ಇದೆ, ನೋಡಿ ಇಲ್ಲಿಗೆ ಫಾಗ್ ಹೆಂಗ್ ಕಾಣ್ತಾ ಇದೆ. ಹಾಗೆ ಮಳೆ ಸಹ ಅಷ್ಟೊಂದು ಅಂದರೆ ಸುರಿತಾ ಇತ್ತು. ಒಂದು 10 ನಿಮಿಷ ಬರೋದು ಮತ್ತೆ ಹೋಗೋದು, 10 ನಿಮಿಷ ಬರೋದು ಮತ್ತೆ ಹೋಗೋದು, ಹಂಗೆ ಮಳೆ ಸ್ಟಾರ್ಟ್ ಆಗಿದೆ. ನೋಡಿ ನೋಡಿ ಬಟ್ಟೆಯಲ್ಲೆಲ್ಲ ಕಟ್ಟಿದ್ದಾರೆ ನೋಡಿ. ಹಾಗೇನೆ ಧರ್ಮಸ್ಥಳದ ಪರಿಪಾಲಕರು ನೋಡಿ, ಅವರು ಎಷ್ಟು ಚೆನ್ನಾಗಿ ಮೇಂಟೆನ್ಸ್ ಎಲ್ಲ ಮಾಡ್ಕೊಂಡಿದ್ದಾರೆ ನೀಟಾಗಿ. ನೋಡಿ ಗೋಮಟೇಶ್ವರ ಅದು ಮಳೆಗೆಲ್ಲ ನೆಂದ್ಕೊಂಡು ಹೆಂಗಾಗಿದೆ ನೋಡಿ. ಫುಲ್ ಮಳೆ ಅಂದರೆ ಮಳೆ ಅಲ್ಲಿ ಆ ಸೈಡು.